ಇಷ್ಟೊತ್ತು ಕುಡ್ಕೊಂಡು ಕೂತಿರ್ಲಿಲ್ಲ, ಇಷ್ಟೋ ತನಕ ಕುಡಿದಿದ್ದು ಇಳಿಲಿ ಅಂತ ಕಾಯ್ಕೊಂಡು ಕುಂತಿದ್ನಿ. ಹೋದೊತ್ ನಾವೆಲ್ಲ ಕುಡಿಯುವಂತದ್ದು ಏನ್ ಬಂದಿದ್ ದೊಡ್ಡ ರೋಗ ನಿಂಗೆ? ರೋಗಕ್ಕೆ ಯಾರು ಕುಡಿಯಾಗಿಲ್ಲ, ಎರಡೋ ವಿಷಯಕ್ಕೆ ಕುಡಿಯೋದು. ಒಂದು ಖುಷಿಗೆ, ಇನ್ನೊಂದು ದುಃಖಕ್ಕೆ. ಇದು ಏನ್ ವೈಭಾಗಕ್ಕಂತ ಕುಡ್ದೆ? ಅಲ್ಲಿಂದ ಹೆಂಗ್ ಬಂದೆ ಮನೆಗೆ? ಒಂದು ಕಾರ್ ಇತ್ತಲ್ಲ ನಾಗಿನಿ, ಅದ್ರಾಗ ಬಂದೆ. ಅಯ್ಯಯ್ಯೋ ಮುದಿವಿ, ಕುಡ್ಕೊಂಡು ಗಾಡಿ ಓಡಿಸ್ಕೊಂಡ್ ಬಂದಿದ್ಯಾ? ಅದೇನು ನಿಮ್ಮವ ಮಾರ್ಲಮೆ ಕೊಟ್ಟಿರೋ ಕಾರ? ಅದು ಧರ್ಮಪುರ್ ಕಾರು. ಕುಡ್ದು ಗಾಡಿ ಓಡಿಸುವಷ್ಟು ಹಾಳು ಬಿದ್ದೋಗಿದೆ ಮುದಿವಿ. ಮನೆ ಸಂಸಾರ ಜವಾಬ್ದಾರಿ ಇರೋ ಮಾಡೋ ಕೆಲ್ಸನೇ ಇದು. ಅಂತದೇನ್ ರೋಗ ಬಂದಿದೆ ನಿಂಗೆ? ಮಾನ್ಗೆಟ್ಟವನೆ? ನಾನೇನ್ ಜಾಸ್ತಿ ಕುಡ್ದಿಲ್ಲ, ನನ್ನ ಲಿಮಿಟ್ನ್ಯಾಗ ನಾನು ಕುಡ್ದೀನಿ ಅಷ್ಟೆ. ಏನ ಲಿಮಿಟ್? ಏನಂದೆ? ಇಸ ಈಟ್ ಕುಡಿದ್ರು ಇಸನೆಯ, ಈಟ್ ಕುಡಿದ್ರು ಇಸನೆಯ. ನಿಲ್ಸನಾಗಿನಿ ಬಿಟ್ಟದಲ್ಲವಾ, ಈಗಿನ ಮಾತಾಡಕ್ ಬಿಟ್ಟಿದ್ದ ತಪ್ಪಾಯ್ತು. ಸಜ್ಜನ ಸಂಜೀವಪ್ಪ ಮೇಸ್ಟ್ರ ಕುಡ್ದಾರ, ನಾ ಕುಡ್ದದ್ದ ದೊಡ್ಡದು ಅನ್ನೋ ಮಾತಾಡ್ಲಿಕ್ಕತ್ತಿಯಲ್ಲ. ಏನು ಸಂಜೀವಪ್ಪನವ್ರು ಕುಡಿದ್ರ? ಅದನ್ನ ಹೇಳೋಣಂತ ನಾನು ನಿನ್ ಹಂತಕ್ಕೆ ಬಂದೆ. ನೀ ನೋಡಿದ್ರೆ ಕಸಬರಿಗೆ ತಗೊಂಡು ಪೂಜೆ ಶುರು ಮಾಡಿಬಿಟ್ರಿ. ಬಸಪ್ಪ ಅಂತಾರ ಅವ್ರೆ. ಆ ಅಪ್ಪನಿಗೆ ಏನ್ ಬಂದಿರೋದು ಕುಡಿಯುವಂತದ್ದು? ಹಾಗೆ ಬರೀ ಕುಡ್ದದ್ದಷ್ಟ ಅಲ್ಲ, ಅಲ್ಲಿ ನಡೆದಿದ್ದ ಸೀನ್ ನೋಡ್ಬೇಕಿತ್ತು ನೀನು. ನೀನ್ ನೋಡ್ಕೊಂಡ್ ಬಂದಿದ್ಯಲ್ಲ, ಅದ್ ಏನಂತ ಬೊಗಳು? ಸ್ವಲ್ಪ ಹತ್ರಕ್ಕೆ ಬಾ. ಹೇಳು. ಯಾರೇ ನೋಡ್ಬಿಟ್ಟ ತ್ರಾಸು. ಇನ್ನು ಸ್ವಲ್ಪ ಹತ್ರಕ್ಕೆ ಬಾ. ಹೇಳು. ಇನ್ನೊಂದ್ ಸ್ವಲ್ಪ ಬಾ. ಹೇಳ್ ಬಾಯ್ ಬಿಟ್ಟು. ಸಂಜೀವಪ್ಪನವರು, ನಮ್ ಸಂಜೀವಪ್ಪ ಮೇಷ್ಟ್ರು ಅಮೃತ ಅಕ್ಕರಿಗೆ. ಅಮೃತ ಅಕ್ಕಂಗೆ ಏನು? ಅದೇನು ಅಲ್ಲಿ ಲೊಚ್ಗುಟ್ಟಂಗ್ ಏನಂತ ಹೇಳು. ಅಮೃತ ಅಕ್ಕರಿಗೆ ಸಂಜೀವಪ್ಪ ಮೇಷ್ಟ್ರು ಅಂತ ಮುತ್ತು ಕೊಟ್ಬಿಟ್ರು. ಮುತ್ತು ಕೊಟ್ಬಿಟ್ರ? ನೀನ್ ಯಾಕೆ ಅವ್ರ ಕೋಣೆ ಒಳಗೆ ಕಿಣ್ಕೋಕ್ ಹೋಗಿದ್ದೆ? ನಾ ಯಾಕೆ ಅವ್ರ ಕೋಣೆ ಒಳಗೆ ಇಡಿಕ್ ನೋಡಕ್ ಹೋಗ್ಲಿ? ಹೊರಗ ಎಲ್ಲರ ಮುಂದನು ಅವ್ರ ಮುತ್ತು ಕೊಟ್ಬಿಟ್ರು. ಅಯ್ಯೋ ಶಿವನೇ, ಎಲ್ರು ಮುಂದೆನೆ ಮುತ್ತು ಕೊಟ್ಬಿಟ್ರ?